ಈ ಇಫ್ತಾರ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನನ್ನ ಮಿತ್ರರು. ಇಂಥ ಒಂದು ಬೃಹತ್ ಇಫ್ತಾರ್ ಕೂಟವನ್ನು ಈ ಊರಿನಲ್ಲಿ ಮಾಡಿ ಒಂದು ಇತಿಹಾಸವನ್ನು ಬರೆದಿದ್ದೀವಿ. ಈ ಕಾರ್ಯಕ್ರಮ ನಿಜವಾಗಿಯೂ ದೇವರಿಗೆ ಇಷ್ಟವಾಗುವಂತಹ ಒಂದು ಕಾರ್ಯಕ್ರಮ. ಎಲ್ಲರನ್ನು ಒಟ್ಟಿಗೆ ಸೇರಿಸಿ, ಯಾವುದೇ ಜಾತಿ ಮತ ಪಕ್ಷ ಭೇದ ಎಲ್ಲವನ್ನು ಬಿಟ್ಟು ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಇನಾಯತ್ ಅಲಿ ಅಭಿಮಾನಿ ಬಳಗ ಇವರು ಆಯೋಜಿಸಿದ ಈ ಗ್ರ್ಯಾಂಡ್ ಇಫ್ತಾರ್ ಕೂಟದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಉತ್ತಮವಾದ ಒಂದು ಗಳಿಗೆ ಇದು. ನಾವೆಲ್ಲರೂ ಹಿಂದೂ, ಕ್ರೈಸ್ತರು, ಮುಸ್ಲಿಮರು ಎಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಹಲವಾರು ನಾನು ಇಫ್ತಾರ್ ಕೂಟಕ್ಕೆ ನಾನು ಹೋಗಿದ್ದೇನೆ. ಆದರೆ ಇವತ್ತಿನ ಕಾರ್ಯಕ್ರಮ ಬಹುಶಃ ಪರಮಾತ್ಮನ ಒಂದು ಪೂರ್ಣ ಅನುಗ್ರಹದಿಂದ ಇನಾಯತ್ ಅಲಿ ಅವರ ನೇತೃತ್ವದಲ್ಲಿ ಜರುಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಇಲ್ಲಿ ಸರ್ವಧರ್ಮದವರನ್ನು ಕೂಡ ಕರೆಸಿಕೊಂಡು ಅವರ ಹೃದಯವನ್ನು ಬೆಸೆಯುವಂತ ಒಂದು ಕಾರ್ಯಕ್ರಮವಾಗಿ ಇದು ಮೂಡಿ ಬಂದಿದೆ. ಎಲ್ಲ ಧರ್ಮದವರು ಒಟ್ಟಾಗಿ ಸೇರಿ ಈ ಒಂದು ಅಪೂರ್ವವಾದಂತಹ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇನಾಯತ್ ಅಲಿ ಅವರು ಸ್ಪಷ್ಟವಾಗಿ ಅವರ ವ್ಯಕ್ತಿತ್ವ ಮತ್ತು ಅವರ ಗುಣನಡತೆಯನ್ನ ಸಮಾಜದ ಮುಂದೆ ಇವತ್ತು ತೋರಿಸಿದ್ದಾರೆ. ನಮ್ಮ ದೇಶದಲ್ಲಿ ಇಸ್ಲಾಂ ಧರ್ಮದ ಇಫ್ತಾರ್ ಕೂಟ ಭಾಳ ಚೆನ್ನಾಗಿ ಸಹೋದರತ್ವದ ಸಮಭಾವತೆಯನ್ನು ಒಂದು ಒಡಮೂಡಿಸತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಅಲ್ಲಿ ನಡೀತಾ ಇರೋದು ಇದೊಂದು ಅರ್ಥಪೂರ್ಣ ವ್ಯವಸ್ಥೆಯಾಗಿ ನಡ್ಕೊಂಡಿದೆ. ಇಫ್ತಾರ್ ಕೂಟ ಸಾಮಾಜಿಕ ಸಾಮರಸ್ಯಕ್ಕೆ ಶಕ್ತಿ ಕೊಡುವಂಥ ಒಂದು ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಆಸಕ್ತರಿಗೆ ಸಹಾಯ ಮಾಡತಕ್ಕಂಥ ದೊಡ್ಡ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಭಿನಂದನಾರ್ಹವಾದಂಥ ವಿಚಾರ. ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮದಲ್ಲಿ ಇರುವಂತಹ ಸಂಕಷ್ಟದಲ್ಲಿರುವ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಒಂದು ಸಹಾಯಧನ ನೀಡಿರುವಂಥದ್ದು ಖಂಡಿತವಾಗ್ಲೂ ಪರಮಾತ್ಮನ ಅನುಗ್ರಹ. ಈ ಕಾರ್ಯಕ್ರಮ ಮಾಡಿದವರ ಮೇಲೆ ವಿಶೇಷವಾಗಿ ಇನಾಯತ್ ಅಂತ ಹೇಳಿದ್ರೆ ಅನುಗ್ರಹ ಅಂತ. ಈ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಒಂದೇ ಹೇಳುವಂತಹ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಈ ಸಂದೇಶ ಕೂಡ ಅತ್ಯುತ್ತಮವಾದ ಸಂದೇಶ. ಯಾವುದೇ ಕಾರ್ಯಕ್ರಮ ಇರಲಿ, ಕೃಷ್ಣಾಪುರದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದೊಂದು ಬೇರೆ ಸ್ಪೆಷಲ್. ಅದೊಂದು ಅದ್ದೂರಿ ಇರ್ಬೋದು, ಅದೊಂದು ಪ್ರೀತಿ ಇರ್ಬೋದು. ಆ ಪ್ರೀತಿ ಹೃದಯಕ್ಕೆ ತಟ್ಟುವಂತಹ ಒಂದು ಪ್ರೀತಿ ಅದು. ಇಂತಹ ಪ್ರೀತಿ ಕೊಟ್ಟಂತಹ ಕೃಷ್ಣಾಪುರದ ಜನತೆಗೆ ನಾನು ಯಾವಾಗಲೂ ನಿಮ್ ಜೊತೆಗಿದ್ದೇನೆ ಎಂಬ ಮಾತನ್ನು ಹೇಳಿ, ಇನಾಯತ್ ಅನ್ನುವುದರ ಆ ಅರಬಿ ಪದದ ಅರ್ಥವೇ ಕಾಳಜಿ ಅನ್ನೋದಾಗಿದೆ. ಆ ಹೃದಯದಲ್ಲಿ ಪ್ರೀತಿ ಆವಾಗ ಮಾತ್ರ ಈ ಕಾಳಜಿ ಸಮಾಜದೊಂದಿಗೆ ಬರುತ್ತದೆ ಅನ್ನೋದಾಗಿದೆ. ಜನಸಾಗರವೇ ಹರಿದು ಬಂದಿದೆ, ತಾವೆಲ್ಲ ನೋಡ್ತಾ ಇರಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಡ ಜನರಿಗೆ ಅವರಿಗೆ ಸಹಾಯ ಮಾಡುವಂತಾಗಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಪರಿಸರದಲ್ಲಿ ಇನಾಯತ್ ಅಲಿ ಅವರೊಬ್ಬ ಉತ್ತಮ ನಾಯಕನಾಗಿ ಬೆಳೆಯುತ್ತಾ ಇದ್ದಾರೆ. ಅಲ್ಲದೆ ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ ಒಳ್ಳೆ ಕಾಳಜಿ ಇದೆ. ಒಳ್ಳೆಯ ಮುಂದಾಳಾಗಿ ಈ ಪರಿಸರದ ಒಬ್ಬ ಶಾಸಕರಾಗಿ ಮುಂದಕ್ಕೆ ಆಯ್ಕೆಯಾಗಿ ಬರಲಿ ಅಂತ ಆಶಿಸುತ್ತಾ, ಈ ಇಫ್ತಾರ್ ಕೂಟ ಒಂದು ಸೌಹಾರ್ದ ಇಫ್ತಾರ್ ಕೂಟವಾಗಿ ತುಂಬಾ ಚೆನ್ನಾಗಿ ನೆರವೇರಿದೆ. ಈ ಭಾಗದಲ್ಲಿ ಸೌಹಾರ್ದದ ಕೊಂಡಿಯಾಗಿ ಇಫ್ತಾರ್ ಕೂಟ ಮಾರ್ಪಟ್ಟಿದೆ ಎಂಬ ಮಾತನ್ನು ಹೇಳುತ್ತೆ. ದೇಶ ಕಟ್ಟುವ ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿನ ಯುವಕರು ಒಂದಾಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಭಾರಿ ಖುಷಿ ಆಗ್ತಾ ಇದೆ.